ಧಾರ್ಮಿಕ ದತ್ತಿ ಇಲಾಖೆಯ ಒಂದು ಬಿಲ್ ಅನ್ನ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿತ್ತು. ಈಗಾಗಲೇ 2 ಬಾರಿ ರಾಜ್ಯಪಾಲರು ವಾಪಸ್ಸನ್ನ ಕಳಿಸಿದ್ದಾರೆ. ಇದಾದ ಬಳಿಕ ಈಗ ರಾಷ್ಟ್ರಪತಿಗಳಿಗೆ ಈ ಒಂದು ಬಿಲ್ ಅನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಬಿಜೆಪಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಅಂದ್ರೆ ಈ ಒಂದು ದೇವಸ್ಥಾನಗಳಲ್ಲಿ ಬರುವಂತ ಆದಾಯವನ್ನ ಕೆಳ ಹಂತದ ದೇವಾಲಯಗಳಿಗೆ ಹಂಚಿಕೆ ಮಾಡೋ ಬಗ್ಗೆ ಬಹಳಷ್ಟು ವಿರೋಧ ಇತ್ತು. ಅದಕ್ಕೆ ದೇವಸ್ಥಾನಗಳ ಟ್ರಸ್ಟಿಗಳು ಕೂಡ ವಿರೋಧವನ್ನು ಮಾಡಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ತಮ್ಮ ಗಮನಕ್ಕೂ ಕೂಡ ಇದೆ ಅನ್ಕೋತಾ ಭಾವಿಸ್ತೀನಿ. ಈ ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಕೂಡ ಆಗಿತ್ತು. ಸದನದಲ್ಲಿ ಬಿಜೆಪಿ ಕೂಡ ವಿರೋಧವನ್ನು ಮಾಡಿತ್ತು. ಯಾವ ಕಾರಣಕ್ಕಾಗಿ ವಿರೋಧ ಮಾಡಿತ್ತು? ಯಾಕಂತಂದ್ರೆ ಈಗ ಪದೇ ಪದೇ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ದಾರೆ. ಸೊ ರಾಷ್ಟ್ರಪತಿ ಗಮನಕ್ಕೂ ಕೂಡ ತಂದಿರ್ತಕ್ಕಂಥದ್ದು. ನಾವು ಯಾಕೆ ವಿರೋಧ ಮಾಡಿದ್ವಿ ಅಂದರೆ, ಇದರಲ್ಲಿ ನಮ್ಮ ಹಿಂದೂಗಳ ದೇವಾಲಯಗಳನ್ನು ಇಲ್ಲೇನೆಲ್ಲ ಹಣ ಕ್ರೋಢೀಕರಣ ಆಗುತ್ತೋ ಇದರಲ್ಲಿ ಬೇರೆ ಬೇರೆ ಇದಕ್ಕೆ ಅದನ್ನು ಬಳಕೆ ಮಾಡ್ತಕ್ಕಂಥದ್ದು ಕೂಡ ಗಮನಕ್ಕೆ ಬಂದಿತ್ತು. ಜೊತೆಗೆ ಮೊದಲಿಂದ ಒಂದು ಪದ್ಧತಿ ಇತ್ತು. ಏನಂತಂದರೆ ನೋಡಿ, ಯಾವುದೇ ಮಸೀದಿಯಿಂದ ₹1 ಯಾರು ಕಲೆಕ್ಷನ್ ಮಾಡಲ್ಲ, ಯಾವುದೇ ಚರ್ಚ್ಗಳಿಂದ ₹1 ಕಲೆಕ್ಷನ್ ಆಗಲ್ಲ. ಆದರೆ ಹಿಂದೂ ದೇವಾಲಯಗಳಲ್ಲಿ ಇದು ಕ್ರೋಢೀಕರಣ ಆಗುತ್ತೆ. ಆದರೆ ಇದು ಒಂದೇ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಒಂದೇ ಡಿಪಾರ್ಟ್ಮೆಂಟ್ಗೆ ಹೋದ್ಮೇಲೆ ಹಂಚಿಕೆಯಲ್ಲಿ ಸರ್ವರಿಗೂ ಅದರ ಪಾಲು ಕೊಡ್ತಾರೆ. ಇದು ತಪ್ಪು ಅನ್ನೋದು ಒಂದು. ಎರಡನೇ ವಿಷಯ ಏನಂತಂದರೆ, 1 ಕೋಟಿಗಟ್ಟಲೆ ಸಂಭಾವನೆ ಬರ್ತಕ್ಕಂಥ ಒಂದು ದೇವಾಲಯ ಇದೆ, ಇನ್ನೊಂದು ಬರದೇ ಇರೋಂಥ ದೇವಾಲಯ ಇದೆ. ಆದರೆ ಸರ್ಕಾರ ಅಲ್ಲಿಗೆ ತನ್ನ ಇದನ್ನು ಕೊಡಬೇಕೇ ಹೊರತು ಬಟ್ ಬೇರೆದ ಇದನ್ನೆಲ್ಲನೂ ತೆಗೆದು ಅಲ್ಲಿಗೆ ಕಳಿಸೋದು, ಅದನ್ನು ಮಾಡ್ತಕ್ಕಂಥದ್ದನ್ನು ಭಾಳ ತಪ್ಪು ಮಾಡ್ತಿದ್ರು. ಇದರಲ್ಲಿ ಭಾಳ ಬೇರೆ ಬೇರೆ ತಿದ್ದುಪಡಿಗಳಿದೆ. ಎಷ್ಟೋ ಜಮೀನುಗಳು ನಮ್ಮದು ಇವತ್ತಿನ ದಿವಸ ಬೇರೆಯವರ ಪಾಲಾಗಿದೆ. ಅದರ ಬಗ್ಗೆ ಒಂದು ಮಾತು ಕೂಡ ಅಲ್ಲ. ಈ ಬಿಲ್ಲಲ್ಲಿ ಎಲ್ಲ ಇದೆ. ಈ ಎಲ್ಲ ಕಾರಣಗಳಿಗಾಗಿ ಅದನ್ನು ಬಳಕೆ ಮಾಡಿರಿ, ಬೇರೆದಕ್ಕೆ ಬಳಕೆ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದರಿಂದ ನಾವು ವಿರೋಧ ಮಾಡಿದ್ವಿ. ಇದರಲ್ಲಿ ಭಾಳ ನ್ಯೂನ್ಯತೆಗಳಿದೆ ಅನ್ನೋದನ್ನು ನಾವು ಎತ್ತಿ ತೋರಿಸಿದ್ವಿ. ಈ ಸರ್ಕಾರಕ್ಕೆ ಬಹುಶಃ ಅದೆಲ್ಲರೂ ಪ್ರಶ್ನೆ ಅಲ್ಲ. ಏನಂತಂದರೆ, ಒಂದು ಯಾವುದರಲ್ಲೇ ಒಂದು ಒಳ್ಳೆ ಪ್ರಚಾರ ಬೇಕು. ನಮ್ಮ ಹಿಂದೂಗಳಿಗೆ ಅನ್ಯಾಯ ಆದರೂ ಪರವಾಗಿಲ್ಲ, ಆದರೆ ಬೇರೆಯವ್ರಿಗೆ ಆಗಬಾರ್ದು. ಏನಿದೆಲ್ಲನೂ ಬಾಬಾ ಸಾಹೇಬರ ಸಂವಿಧಾನ ಸರ್ವರಿಗೂ ಸಮಪಾಲು ಸಮಬಾಳು. ನೀವು ಅದನ್ನು ಮಾಡಿ. ನೀವು ಏನಿದೆಯೋ ಹುಂಡಿ ನೀವು ಇದರಲ್ಲಿಡಿ, ಚರ್ಚಲ್ಲಿಡಿ, ಮತ್ತು ಇದರಲ್ಲಿಡಿ, ಮಸೀದಿಯಲ್ಲಿಡಿ, ನಮ್ಮಲ್ಲೂ ಇಡಿ. ಎಲ್ಲವನ್ನೂ ಸೇರಿ ಒಂದು ಮಾಡಿ. ಮೊದಲು ಆ ಉಂಡಿಗೆ ಹಣ ಬೀಳ್ತದೆ ನೋಡೋಣ. ಮೊದಲು ನಮ್ಮ ಉಂಡಿ ತುಂಬುತ್ತದೆ, ಆ ಉಂಡಿಗಳು ತುಂಬಲ್ಲ. ಯಾಕೆ? ದೇವರ ಭಕ್ತಿ ಇಲ್ವಾ ಅಲ್ಲಿ? ದೇವ್ರಿಗೆ ಕೊಡೋರು ಇಲ್ವಾ ಅಲ್ಲಿ? ಈ ಕಾರಣದಿಂದ ಇದನ್ನು ಸಾರ್ವಜನಿಕವಾಗಿ ಬಳಸಬಾರ್ದು, ನಮ್ಮ ಹಣವನ್ನು ನಮಗೆ ಬಳಸಲಿ ಅನ್ನೋ ಕಾರಣಕ್ಕೆ ನಾವು ಅದನ್ನು ವಿರೋಧ ಮಾಡಿದ್ವಿ. ಹಲವು ನ್ಯೂನ್ಯತೆಗಳು ಅದರಲ್ಲಿದೆ. ಚರ್ಚೆ ಆಗಬೇಕಾಗಿತ್ತು, ಅವರು ಚರ್ಚೆಗೂ ಅವಕಾಶ ಕೊಡದೆ ನಾವು ಮೆಜಾರಿಟಿ ಇದ್ದೀವಿ ಅನ್ನೋ ಕಾರಣಕ್ಕೆ ಅವರು ಪಾಸ್ ಮಾಡ್ಕೊಂಡ್ರು. ಅದರಿಂದಾಗಿ ಗವರ್ನರು ಅದನ್ನು ಕಳಿಸಿರ್ಬೋದು. ಅದರ ತೀರ್ಮಾನವನ್ನು ನಮ್ಮ ರಾಷ್ಟ್ರಪತಿಗಳು ತಗೊಳ್ತಾರೆ. ಆವಾಗ ಸಾರ್ವಜನಿಕರು ಒಪ್ಪಬೇಕಾಗತ್ತೆ. ಸರ್, ಇದರಲ್ಲಿ ಮತ್ತೊಂದು ವಿಚಾರ ಏನಂತಂದ್ರೆ, ಸರ್ಕಾರದ ಏನು ಸಿ ಮತ್ತು ಡಿ ಏನು ಕೆಳ ಹಂತದ ದೇವಸ್ಥಾನಗಳಿದ್ದಾವೆ, ಅದರ ಜೊತೆಲಿ ಏನು ನಮ್ಮ ಮೇಲೆ ಎ ಮತ್ತು ಬಿ ದೇವಸ್ಥಾನಗಳು ಬರುವಂಥ ಹಣವನ್ನು ಹಂಚೋದು ಸರಿಯಲ್ಲ. ಬೇಕಾದರೆ ಸರ್ಕಾರವೇ ಆ ಒಂದು ಸಿ ಮತ್ತು ಡಿ ಹಂತದ ದೇವಸ್ಥಾನಗಳಿಗೆ ಕೊಡಲಿ ಅನ್ನೋಂಥದ್ದು ಕೂಡ ಟ್ರಸ್ಟಿಗಳ ವಾದ ಆಗಿರ್ತಕ್ಕಂಥದ್ದು. ಸರಿ ಇದೆಯಲ್ವಾ? ಅದು ಈಗ ನೀವು ಯಾವುದ್ರಲ್ಲಿ ಬರ್ತದೋ ಅದು ಓಕೆ, ಅಲ್ಲಿಂದ ಮೇಂಟೆನೆನ್ಸ್ ಆಗ್ತದೆ. ಇಲ್ಲಿ ಏನೂ ಬರೋದಿಲ್ಲ ಅಂತಂದಾಗ ಅಲ್ಲಿ ಅಭಿವೃದ್ಧಿಯನ್ನು ತಡೆದು ಇಲ್ಲಿಗೆ ಯಾಕೆ ಕೊಡ್ತೀರಿ? ಸರ್ಕಾರ ಬೇರೆಯವ್ರಿಗೆಲ್ಲ 10,000 ಕೋಟಿ ಕೊಡ್ತೀನಿ, 5,000 ಕೋಟಿ ಕೊಡ್ತೀವಿ ಅಂತ ಬೇರೆಯವ್ರಿಗೆ ಹೇಳ್ತಿರಲ್ಲ, ಅದು ಡಿ ಮತ್ತು ಸಿ ಮತ್ತು ಡಿ ದೇವಸ್ಥಾನಗಳಿಗೆ ಕೊಡಿ, ನಮಗೂ ಕೊಡಿ. ನಿಮ್ಮ ಸರ್ಕಾರಿ ಹಣದಲ್ಲಿ ಬೇರೆದೆಲ್ಲ ನಡಿಬೇಕು, ನಮ್ಮ ಭಕ್ತರ ಹಣದಲ್ಲಿ ಮಾತ್ರ ನಮ್ಮದು ನಡಿಬೇಕಂತೇನಿದೆ? ಇದು ತಾರತಮ್ಯ ಅಲ್ವಾ? ಆ ಉದ್ದೇಶದಿಂದ ಆಗಿದೆ ಅಷ್ಟೇ. ಸರ್ಕಾರ ಪದೇ ಪದೇ ಈ ರೀತಿ ಒಂದು ಬಿಲ್ ವಾಪಸ್ ಕಳಿಸ್ತಾ ಇದ್ದಾರೆ ರಾಜ್ಯಪಾಲರು, ಇದು ಷಡ್ಯಂತ್ರ, ಬಿಜೆಪಿನವ್ರು ದೂರು ಕೊಡ್ತಾ ಇದ್ದಾರೆ ಅನ್ನಂತ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಮುಸ್ಲಿಂ ಬಿಲ್ ಕೂಡ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ, ಈಗ ಈ ಬಿಲ್ಲನ್ನು ಕೂಡ ರಾಷ್ಟ್ರಪತಿಗೆ ಕಳಿಸ್ತಾ ಇದ್ದಾರೆ ಅನ್ನೋಂಥ ಒಂದಷ್ಟು ವಿರೋಧ ಕೂಡ ವ್ಯಕ್ತ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ. ನಾವು ಯಾವ ಬಿಲ್ಲುಗಳನ್ನು ನಾವು ವಿರೋಧ ಮಾಡ್ತೀವಿ ಅಂದರೆ,
ನೀವು ಸಂವಿಧಾನ ಯಾವುದನ್ನು ಒಪ್ತದೋ ಅದನ್ನು ಮಾಡಿದಾಗ ನಾವು ವಿರೋಧ ಮಾಡೋದಿಲ್ಲ. ಯಾವುದನ್ನು ಅಸಂವಿಧಾನಿಕ ಅಂತ ಅನ್ನಿಸ್ತದೋ ಅದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ. ಅದರಲ್ಲಿ ನೀವು 4% ರಿಸರ್ವೇಷನ್ ಕೊಡೋದಿದೆಯಲ್ಲ, ಅದು ಧರ್ಮಾಧಾರಿತ ಮೀಸಲಾತಿ, ಅದನ್ನು ಯಾರೂ ಒಪ್ಪೋದಿಲ್ಲ. ಆ ಕಾರಣದಿಂದ ನಾವು ಅದನ್ನು ವಿರೋಧಿಸಿದ್ದೀವಿ. ಇದು ಅಷ್ಟನ್ನೇ ನಾವು ವಿರೋಧಿಸಿದ್ದೀವಿ, ಇದನ್ನು ಒಪ್ಪೋದಿಲ್ಲ. ಆ ಕಾರಣಕ್ಕೆ ಆ ಒಪ್ಪಿಗೆ ಇಲ್ದಿದ್ದಾಗ ನಾವು ಯಾರಿಗೂ ಬೇಕಾದರೂ ಕಂಪ್ಲೇಂಟ್ ಕೊಡ್ತೀವಿ, ಅದು ಪ್ರಶ್ನೆ ಬೇರೆ. ನೀವೇ ಅದನ್ನು ಒಪ್ಪಿದರೆ ಯಾವ ಕಂಪ್ಲೇಂಟ್ ಕೊಡೋದು ನಮಗೇನು ಅವಶ್ಯಕತೆ ಬರಲ್ಲ. ಅದರಿಂದಾಗಿ ಸಂವಿಧಾನವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನು ನಾವು ಮಾಡಲೇಬೇಕು, ನಾವು ಮಾಡ್ತೇವೆ. ಥ್ಯಾಂಕ್ ಯು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಂಪರ್ಸನ್ನ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧಾರ್ಮಿಕ ದತ್ತಿ ಇಲಾಖೆಯ ಒಂದು ಬಿಲ್ ಅನ್ನ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿತ್ತು. ಈಗಾಗಲೇ 2 ಬಾರಿ ರಾಜ್ಯಪಾಲರು ವಾಪಸ್ಸನ್ನು ಕಳಿಸಿದ್ದಾರೆ. ಇದಾದ ಬಳಿಕ ಈಗ ರಾಷ್ಟ್ರಪತಿಗಳಿಗೆ ಈ ಒಂದು ಬಿಲ್ ಅನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಬಿಜೆಪಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಅಂದ್ರೆ ಈ ಒಂದು ದೇವಸ್ಥಾನಗಳಲ್ಲಿ ಬರುವಂತ ಆದಾಯವನ್ನ ಕೆಳಹಂತದ ದೇವಾಲಯಗಳಿಗೆ ಹಂಚಿಕೆ ಮಾಡೋ ಬಗ್ಗೆ ಬಹಳಷ್ಟು ವಿರೋಧ ಇತ್ತು. ಅದಕ್ಕೆ ದೇವಸ್ಥಾನಗಳ ಟ್ರಸ್ಟಿಗಳು ಕೂಡ ವಿರೋಧವನ್ನು ಮಾಡಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ತಮ್ಮ ಗಮನಕ್ಕೂ ಕೂಡ ಇದೆ ಅನ್ಕೋತ ಭಾವಿಸ್ತೀನಿ. ಈ ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆ ಕೂಡ ಆಗಿತ್ತು. ಸದನದಲ್ಲಿ ಬಿಜೆಪಿ ಕೂಡ ವಿರೋಧವನ್ನು ಮಾಡಿತ್ತು. ಯಾವ ಕಾರಣಕ್ಕಾಗಿ ವಿರೋಧ ಮಾಡಿತ್ತು? ಯಾಕಂತಂದ್ರೆ ಈಗ ಪದೇ ಪದೇ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ದಾರೆ. ಸೊ ರಾಷ್ಟ್ರಪತಿ ಗಮನಕ್ಕೂ ಕೂಡ ತಂದಿರ್ತಕ್ಕಂಥದ್ದು. ನಾವು ಯಾಕೆ ವಿರೋಧ ಮಾಡಿದ್ವಿ ಅಂದರೆ, ಇದರಲ್ಲಿ ನಮ್ಮ ಹಿಂದೂಗಳ ದೇವಾಲಯಗಳನ್ನು ಇಲ್ಲೇನೆಲ್ಲ ಹಣ ಕ್ರೋಢೀಕರಣ ಆಗುತ್ತೋ ಇದರಲ್ಲಿ ಬೇರೆ ಬೇರೆ ಇದಕ್ಕೆ ಅದನ್ನು ಬಳಕೆ ಮಾಡ್ತಕ್ಕಂಥದ್ದು ಕೂಡ ಗಮನಕ್ಕೆ ಬಂದಿತ್ತು. ಜೊತೆಗೆ ಮೊದಲಿಂದ ಒಂದು ಪದ್ಧತಿ ಇತ್ತು. ಏನಂತಂದರೆ ನೋಡಿ, ಯಾವುದೇ ಮಸೀದಿಯಿಂದ ₹1 ಯಾರೂ ಕಲೆಕ್ಷನ್ ಮಾಡಲ್ಲ, ಯಾವುದೇ ಚರ್ಚ್ಗಳಿಂದ ₹1 ಕಲೆಕ್ಷನ್ ಆಗಲ್ಲ. ಆದರೆ ಹಿಂದೂ ದೇವಾಲಯಗಳಲ್ಲಿ ಇದು ಕ್ರೋಢೀಕರಣ ಆಗುತ್ತೆ. ಆದರೆ ಇದು ಒಂದೇ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಒಂದೇ ಡಿಪಾರ್ಟ್ಮೆಂಟ್ಗೆ ಹೋದ್ಮೇಲೆ ಹಂಚಿಕೆಯಲ್ಲಿ ಸರ್ವರಿಗೂ ಅದರ ಪಾಲು ಕೊಡ್ತಾರೆ. ಇದು ತಪ್ಪು ಅನ್ನೋದು ಒಂದು. ಎರಡನೇ ವಿಷಯ ಏನಂತಂದರೆ, 1 ಕೋಟಿಗಟ್ಟಲೆ ಸಂಭಾವನೆ ಬರ್ತಕ್ಕಂಥ ಒಂದು ದೇವಾಲಯ ಇದೆ, ಇನ್ನೊಂದು ಬರದೇ ಇರೋಂಥ ದೇವಾಲಯ ಇದೆ. ಆದರೆ ಸರ್ಕಾರ ಅಲ್ಲಿಗೆ ತನ್ನ ಇದನ್ನು ಕೊಡಬೇಕೇ ಹೊರತು ಬಟ್ ಬೇರೆದ ಇದನ್ನೆಲ್ಲನೂ ತೆಗೆದು ಅಲ್ಲಿಗೆ ಕಳಿಸೋದು, ಅದನ್ನು ಮಾಡ್ತಕ್ಕಂಥದ್ದನ್ನು ಭಾಳ ತಪ್ಪು ಮಾಡ್ತಿದ್ರು. ಇದರಲ್ಲಿ ಭಾಳ ಬೇರೆ 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 ತಿದ್ದುಪಡಿಗಳಿದೆ. ಎಷ್ಟೋ ಜಮೀನುಗಳು ನಮ್ಮದು ಇವತ್ತಿನ ದಿವಸ ಬೇರೆಯವರ ಪಾಲಾಗಿದೆ. ಅದರ ಬಗ್ಗೆ ಒಂದು ಮಾತು ಕೂಡ ಅಲ್ಲ. ಈ ಬಿಲ್ಲಲ್ಲಿ ಎಲ್ಲ ಇದೆ. ಈ ಎಲ್ಲ ಕಾರಣಗಳಿಗಾಗಿ ಅದನ್ನು ಬಳಕೆ ಮಾಡಿರಿ, ಬೇರೆದಕ್ಕೆ ಬಳಕೆ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದರಿಂದ ನಾವು ವಿರೋಧ ಮಾಡಿದ್ವಿ. ಇದರಲ್ಲಿ ಭಾಳ ನ್ಯೂನ್ಯತೆಗಳಿದೆ ಅನ್ನೋದನ್ನು ನಾವು ಎತ್ತಿ ತೋರಿಸಿದ್ವಿ. ಈ ಸರ್ಕಾರಕ್ಕೆ ಬಹುಶಃ ಅದೆಲ್ಲರೂ ಪ್ರಶ್ನೆ ಅಲ್ಲ. ಏನಂತಂದರೆ, ಒಂದು ಯಾವುದರಲ್ಲೇ ಒಂದು ಒಳ್ಳೆ ಪ್ರಚಾರ ಬೇಕು. ನಮ್ಮ ಹಿಂದೂಗಳಿಗೆ ಅನ್ಯಾಯ ಆದರೂ ಪರವಾಗಿಲ್ಲ, ಆದರೆ ಬೇರೆಯವ್ರಿಗೆ ಆಗಬಾರ್ದು. ಏನಿದೆಲ್ಲನೂ ಬಾಬಾ ಸಾಹೇಬರ ಸಂವಿಧಾನ ಸರ್ವರಿಗೂ ಸಮಪಾಲು ಸಮಬಾಳು. ನೀವು ಅದನ್ನು ಮಾಡಿ. ನೀವು ಏನಿದೆಯೋ ಹುಂಡಿ ನೀವು ಇದರಲ್ಲಿಡಿ, ಚರ್ಚಲ್ಲಿಡಿ, ಮತ್ತು ಇದರಲ್ಲಿಡಿ, ಮಸೀದಿಯಲ್ಲಿಡಿ, ನಮ್ಮಲ್ಲೂ ಇಡಿ. ಎಲ್ಲವನ್ನೂ ಸೇರಿ ಒಂದು ಮಾಡಿ. ಮೊದಲು ಆ ಉಂಡಿಗೆ ಹಣ ಬೀಳ್ತದೆ ನೋಡೋಣ. ಮೊದಲು ನಮ್ಮ ಉಂಡಿ ತುಂಬುತ್ತದೆ, ಆ ಉಂಡಿಗಳು ತುಂಬಲ್ಲ. ಯಾಕೆ? ದೇವರ ಭಕ್ತಿ ಇಲ್ವಾ ಅಲ್ಲಿ? ದೇವ್ರಿಗೆ ಕೊಡೋರು ಇಲ್ವಾ ಅಲ್ಲಿ? ಈ ಕಾರಣದಿಂದ ಇದನ್ನು ಸಾರ್ವಜನಿಕವಾಗಿ ಬಳಸಬಾರ್ದು, ನಮ್ಮ ಹಣವನ್ನು ನಮಗೆ ಬಳಸಲಿ ಅನ್ನೋ ಕಾರಣಕ್ಕೆ ನಾವು ಅದನ್ನು ವಿರೋಧ ಮಾಡಿದ್ವಿ. ಹಲವು ನ್ಯೂನ್ಯತೆಗಳು ಅದರಲ್ಲಿದೆ. ಚರ್ಚೆ ಆಗಬೇಕಾಗಿತ್ತು, ಅವರು ಚರ್ಚೆಗೂ ಅವಕಾಶ ಕೊಡದೆ ನಾವು ಮೆಜಾರಿಟಿ ಇದ್ದೀವಿ ಅನ್ನೋ ಕಾರಣಕ್ಕೆ ಅವರು ಪಾಸ್ ಮಾಡ್ಕೊಂಡ್ರು. ಅದರಿಂದಾಗಿ ಗವರ್ನರು ಅದನ್ನು ಕಳಿಸಿರ್ಬೋದು. ಅದರ ತೀರ್ಮಾನವನ್ನು ನಮ್ಮ ರಾಷ್ಟ್ರಪತಿಗಳು ತಗೊಳ್ತಾರೆ. ಆವಾಗ ಸಾರ್ವಜನಿಕರು ಒಪ್ಪಬೇಕಾಗತ್ತೆ. ಸರ್, ಇದರಲ್ಲಿ ಮತ್ತೊಂದು ವಿಚಾರ ಏನಂತಂದ್ರೆ, ಸರ್ಕಾರದ ಏನು ಸಿ ಮತ್ತು ಡಿ ಏನು ಕೆಳ ಹಂತದ ದೇವಸ್ಥಾನಗಳಿದ್ದಾವೆ, ಅದರ ಜೊತೆಲಿ ಏನು ನಮ್ಮ ಮೇಲೆ ಎ ಮತ್ತು ಬಿ ದೇವಸ್ಥಾನಗಳು ಬರುವಂಥ ಹಣವನ್ನು ಹಂಚೋದು ಸರಿಯಲ್ಲ. ಬೇಕಾದರೆ ಸರ್ಕಾರವೇ ಆ ಒಂದು ಸಿ ಮತ್ತು ಡಿ ಹಂತದ ದೇವಸ್ಥಾನಗಳಿಗೆ ಕೊಡಲಿ ಅನ್ನೋಂಥದ್ದು ಕೂಡ ಟ್ರಸ್ಟಿಗಳ ವಾದ ಆಗಿರ್ತಕ್ಕಂಥದ್ದು. ಸರಿ ಇದೆಯಲ್ವಾ? ಅದು ಈಗ ನೀವು ಯಾವುದ್ರಲ್ಲಿ ಬರ್ತದೋ ಅದು ಓಕೆ, ಅಲ್ಲಿಂದ ಮೇಂಟೆನೆನ್ಸ್ ಆಗ್ತದೆ.
ಇಲ್ಲಿ ಏನೂ ಬರೋದಿಲ್ಲ ಅಂತಂದಾಗ ಅಲ್ಲಿಯ ಅಭಿವೃದ್ಧಿಯನ್ನು ತಡೆದು ಇಲ್ಲಿಗೆ ಯಾಕೆ ಕೊಡ್ತೀರಿ? ಸರ್ಕಾರ ಬೇರೆಯವ್ರಿಗೆಲ್ಲ 10,000 ಕೋಟಿ ಕೊಡ್ತೀನಿ, 5,000 ಕೋಟಿ ಕೊಡ್ತೀವಿ ಅಂತ ಬೇರೆಯವ್ರಿಗೆ ಹೇಳ್ತಿರಲ್ಲ, ಅದು ಡಿ ಮತ್ತು ಸಿ ಮತ್ತು ಡಿ ದೇವಸ್ಥಾನಗಳಿಗೆ ಕೊಡಿ, ನಮಗೂ ಕೊಡಿ. ನಿಮ್ಮ ಸರ್ಕಾರಿ ಹಣದಲ್ಲಿ ಬೇರೆದೆಲ್ಲ ನಡಿಬೇಕು, ನಮ್ಮ ಭಕ್ತರ ಹಣದಲ್ಲಿ ಮಾತ್ರ ನಮ್ಮದು ನಡಿಬೇಕಂತೇನಿದೆ? ಇದು ತಾರತಮ್ಯ ಅಲ್ವಾ? ಆ ಉದ್ದೇಶದಿಂದ ಆಗಿದೆ ಅಷ್ಟೆ. ಸರ್ಕಾರ ಪದೇ ಪದೇ ಈ ರೀತಿ ಒಂದು ಬಿಲ್ ವಾಪಸ್ ಕಳಿಸ್ತಾ ಇದ್ದಾರೆ ರಾಜ್ಯಪಾಲರು, ಇದು ಷಡ್ಯಂತ್ರ, ಬಿಜೆಪಿನವ್ರು ದೂರು ಕೊಡ್ತಾ ಇದ್ದಾರೆ ಅನ್ನಂತ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಮುಸ್ಲಿಂ ಬಿಲ್ ಕೂಡ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ, ಈಗ ಈ ಬಿಲ್ಲನ್ನು ಕೂಡ ರಾಷ್ಟ್ರಪತಿಗೆ ಕಳಿಸ್ತಾ ಇದ್ದಾರೆ ಅನ್ನಂತ ಒಂದಷ್ಟು ವಿರೋಧ ಕೂಡ ವ್ಯಕ್ತ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ. ನಾವು ಯಾವ ಬಿಲ್ಲುಗಳನ್ನು ನಾವು ವಿರೋಧ ಮಾಡ್ತೀವಿ ಅಂದರೆ, ನೀವು ಸಂವಿಧಾನ ಯಾವುದನ್ನು ಒಪ್ತದೋ ಅದನ್ನು ಮಾಡಿದಾಗ ನಾವು ವಿರೋಧ ಮಾಡೋದಿಲ್ಲ. ಯಾವುದನ್ನು ಅಸಂವಿಧಾನಿಕ ಅಂತ ಅನ್ನಿಸ್ತದೋ ಅದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ. ಅದರಲ್ಲಿ ನೀವು 4% ರಿಸರ್ವೇಷನ್ ಕೊಡೋದಿದೆಯಲ್ಲ, ಅದು ಧರ್ಮಾಧಾರಿತ ಮೀಸಲಾತಿ, ಅದನ್ನು ಯಾರೂ ಒಪ್ಪೋದಿಲ್ಲ. ಆ ಕಾರಣದಿಂದ ನಾವು ಅದನ್ನು ವಿರೋಧಿಸಿದ್ದೀವಿ. ಇದು ಅಷ್ಟನ್ನೇ ನಾವು ವಿರೋಧಿಸಿದ್ದೀವಿ, ಇದನ್ನು ಒಪ್ಪೋದಿಲ್ಲ. ಆ ಕಾರಣಕ್ಕೆ ಆ ಒಪ್ಪಿಗೆ ಇಲ್ದಿದ್ದಾಗ ನಾವು ಯಾರಿಗೂ ಬೇಕಾದರೂ ಕಂಪ್ಲೇಂಟ್ ಕೊಡ್ತೀವಿ, ಅದು ಪ್ರಶ್ನೆ ಬೇರೆ. ನೀವೇ ಅದನ್ನು ಒಪ್ಪಿದರೆ ಯಾವ ಕಂಪ್ಲೇಂಟ್ ಕೊಡೋದು ನಮಗೇನು ಅವಶ್ಯಕತೆ ಬರಲ್ಲ. ಅದರಿಂದಾಗಿ ಸಂವಿಧಾನವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನು ನಾವು ಮಾಡಲೇಬೇಕು, ನಾವು ಮಾಡ್ತೇವೆ. ಥ್ಯಾಂಕ್ ಯು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರ ಮತ್ತು ಕ್ಯಾಂಪರ್ಸನ್ನ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.